ನೋಡ್ತಾ ಇದ್ದೀವಿ ಕಳೆದ 3-4 ದಿನಗಳಿಂದ ಹೇಮಾವತಿ ಕದನ ಶುರುವಾಗಿದೆ. ದಂಗಲ್ಲಾಗಿ ಮಾರ್ಪಾಡಾಗಿದೆ. ಕಾರಣ ಅಂತ ಹೇಳಿದ್ರೆ ಕುಣಿಗಲ್ ಮತ್ತು ಮಾಗಡಿಗೆ ನೀರನ್ನು ತೆಗೆದುಕೊಂಡು ಹೋಗಲಾಗ್ತಿದೆ ಅನ್ನುವಂತಹ ಒಂದು ವಿಷಯದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಿಚ್ಚು ಹೊತ್ಕೊಂಡಿದೆ ತುಮಕೂರಿನಲ್ಲಿ. ಹಾಗಾದರೆ ಈ ಯೋಜನೆ ಉದ್ದೇಶ ಏನು? ಹಾಗಾದರೆ ಎಷ್ಟು TMC ನೀರನ್ನು ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ. ಆದರೆ ಇಲ್ಲಿ ರಾಜಕೀಯವಾಗಿ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರೋರು ಯಾರು? ಯಾರ ಹಿತಾಸಕ್ತಿಯ ಈ ಒಂದು ಕೆಲಸ ನಡೀತಾ ಇದೆ? ಯಾಕಂತ ಹೇಳಿದ್ರೆ ನೋಡಿ, ಹೇಮಾವತಿ ಇರೋದು ಹಾಸನ, ಗೋರೂರು ಅಣೆಕಟ್ಟಿನ ಮೂಲಕ ನೀರನ್ನು ಸರಬರಾಜು ಮಾಡಲಾಗುತ್ತೆ, ಅಂದರೆ ಕೆನಲ್ ಮೂಲಕ 24 TMC ವಾರ್ಷಿಕವಾಗಿ ತುಮಕೂರಿನ 10 ತಾಲೂಕುಗಳಿಗೆ ಅದನ್ನು ಹರಿಸಬೇಕು ಅನ್ನುವಂಥ ಒಂದು ಒಪ್ಪಂದ. ಪಾವಗಡ ಒಂದು ಬಿಟ್ಟು ಉಳಿದಂಥ ಎಲ್ಲ ತಾಲೂಕುಗಳಿಗೆ ನೀರನ್ನು ಬಿಡಬೇಕು ಅಂತೇಳಿ. ಆದರೆ ಈಗ ಕುಣಿಗಲ್ ಮತ್ತು ಮಾಗಡಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪೈಪ್ಲೈನ್ ಮೂಲಕ ಅನ್ನುವಂತಹ ವಿಚಾರ ಯಾವಾಗ ಹೊರಬಿತ್ತೋ ದೊಡ್ಡ ಮಟ್ಟದ ಆಕ್ರೋಶ, ಹೋರಾಟಗಳು ನಾವು ನೋಡಿದ್ವಿ. ಸ್ವಾಮೀಜಿಗಳು ಸೇರಿದಂತೆ MLA 11 ಜನರ ಮೇಲೆ FIR ಆಯಿತು. ಆದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ನವರೇ ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. BJP ನಾಯಕರು ಅವತ್ತು ಓಕೆ ಎಂದು ಈಗ ಉಲ್ಟಾ ಹೊಡೆದಿದ್ದಾರೆ. ಹಾಗಾದರೆ ಇದರ ಹಿಂದಿನ ಲೆಕ್ಕಾಚಾರಗಳೇನು? ಇದರಲ್ಲಿ ರೈತರಿಗೆ ಅನುಕೂಲ ಆಗ್ತಿದೆಯೋ ಅಥವಾ ರಾಜಕಾರಣಿಗಳ ಒಂದು ಬೇಳೆ ಬೇಯ್ತಾ ಇದೆಯೋ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಅಲ್ಲಿ ಕುಣಿಗಲ್ಗೆ ಬರಬೇಕಾದಂಥ 3 TMC ನೀರು ಯಾವತ್ತೂ ಕೂಡ ಸಂಪೂರ್ಣವಾಗಿ ನೀರು ಹರಿದಿಲ್ಲ ಅಂತೇಳಿ ಅಲ್ಲಿನ ಶಾಸಕರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರ ನೋಡಿದರೆ ನಾವು ಮಾಡಿನೇ ಸಿದ್ಧ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಸದ್ಯಕ್ಕಂತರೂ ತಾತ್ಕಾಲಿಕವಾಗಿ ಆ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಕೇಳೋದು ಒಂದೇ. ಇಲ್ಲಿ ಯಾರನ್ನು ಕೇಳಿ ಮಾಡ್ತಾ ಇದ್ದೀರಿ ನೀವು? ನಮ್ಮನ್ನೇನಾದರೂ ಮೀಟಿಂಗ್ ಕರೆದಿದ್ರಾ? ವಿಶ್ವಾಸಕ್ಕೆ ತೆಗೆದುಕೊಂಡ್ರಾ? ಬರೀ ರಾಜಕಾರಣಿಗಳು ಅಲ್ಲೊಂದು ಮೀಟಿಂಗನ್ನು ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಿದ್ದಾದರೂ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಲಾಭ ನಷ್ಟ ಯಾರಿಗೆ? ಆ ಒಂದು ಪೈಪ್ಲೈನ್ ಮಾಡೋದ್ರಿಂದಾಗಿ ಸಮರ್ಪಕವಾಗಿ ಎಲ್ಲ ತಾಲೂಕುಗಳಿಗೆ ನೀರು ಹರಿಸೋಕೆ ಆಗೋದಿಲ್ವಾ? ಇದೆಲ್ಲದರ ಬಗ್ಗೆ ಸದ್ಯಕ್ಕೆ ಬಿಸಿಯಾದಂಥ ಚರ್ಚೆ ಕೂಡ ನಡೀತಾ ಇದೆ. ಬಟ್ ಇಲ್ಲಿ DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆ ಮತ್ತು BJP ನಾಯಕರು, ಅದರಲ್ಲೂ ಶಾಸಕ ಸುರೇಶ್ ಗೌಡ ಹಾಗೆ ಕೃಷ್ಣಪ್ಪ, ಜ್ಯೋತಿ ಗಣೇಶ್ ಅವರು, ಅಂದರೆ BJP ಮತ್ತು JDS ಆ ಭಾಗದ ಶಾಸಕರೇನಿದ್ದಾರೆ ಇದರಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾರೆ. ರೈತರನ್ನ, ಮಠಾಧೀಶರನ್ನು, ಜನರನ್ನು ಎತ್ತಿ ಕಟ್ತಿದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್ನವ್ರದ್ದಾಗಿದೆ. ಪರಮೇಶ್ವರ್ ಉಸ್ತುವಾರಿ ಸಚಿವರಾಗಿದ್ದಾರೆ. ಈಗಾಗಲೇ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸುವಂಥ ಪ್ರಶ್ನೆನೇ ಬರೋದಿಲ್ಲ, ಇದನ್ನು ಕಂಟಿನ್ಯೂಸ್ ಆಗಿ ಮುಂದೆ ನಾವು ಮಾಡ್ತೀವಿ ಅಂಥೇಳಿ. ಈಗ ತಜ್ಞರ ಒಂದು ಕಮಿಟಿ ಇತ್ತಲ್ವ, ಆ ಕಮಿಟಿ ಕೂಡ ಓಕೆ ಅಂತಿದೆ. ಆದರೆ ರೈತರು ಇಲ್ಲಿ ಯಾರ ಮಾತನ್ನು ಕೇಳ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಮೊದಲು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪ್ರೊಫೆಸರ್ ಸಿದ್ದರಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ HN ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಸ್ವಾಗತ. ನಾನು ಮೊದಲು ಕಾಂಗ್ರೆಸ್ ವಕ್ತಾರ ಹತ್ರ ಕೇಳಿಬಿಡ್ತೀನಿ. ಇನ್ನೊಬ್ಬರಿಗೆ ಎಷ್ಟಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಅರಳಾಪುರ ಮಂಜೇಗೌಡರು ರೈತ ಮುಖಂಡರು, ಇವರು ಈ ಹೋರಾಟದಲ್ಲಿ ಭಾಗಿಯಾಗಂಥವ್ರು, ಅಲ್ಲಿಯ ಆಳಾಗಲ ಎಲ್ಲವೂ ಕೂಡ ಗೊತ್ತಿದೆ ಅವರಿಗೆ. ಮಂಜೇಗೌಡ್ರೆ, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ಸರ್ ಸ್ವಾಗತ ಸಾಹೇಬ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನ್ನ ಮಾತಾಡ್ಸ್ಬಿಡ್ತೀನಿ. ಸರ್, ಈಗ ಈ ಕೆನಲ್ ಏನಿದೆ ಅಲ್ವಾ, ಈ ಎಕ್ಸ್ಪ್ರೆಸ್ ಏನು ಯೋಜನೆ ಹೇಮಾವತಿದು, ಇದು DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಎಲ್ಲರೂ ಹಾಗೆ ಅಂದುಕೊಂಡಿದ್ದಾರೆ. ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಂತೆ, ಅವರ ಪ್ರತಿಷ್ಠೆ ಅಂತೆ ಇದರಲ್ಲಿ ಅಂತೇಳಿ. ಇದನ್ನ ಒಂದು ಕ್ಲಾರಿಟಿ ಕೊಟ್ಬಿಡಿ, ನಿಜಕ್ಕೂ ಅವ್ರ ಕನಸಿಂದ ಅಥವಾ ಇದು ರೈತರ ಕನಸಿಂದ ಹೇಗೆ ಅಂತೇಳಿ? ಅವ್ರ ಕನಸು ಅಂತಂದರೆ ರೈತರ ಕನಸು ಒಂದೇ ಅಲ್ವಾ. ಈಗ ಪಬ್ಲಿಕ್ ಫಿಗರ್ ಅಂದಮೇಲೆ ಈಗ ನಾವು ಪಬ್ಲಿಕ್ ಸರ್ವೆಂಟ್ಗಳು. ಹೌದು. ಈಗ ನಾವು ನೀರುಗಳನ್ನ ತರೋದು ನಮ್ಮ ಮನೆಗೇನಲ್ವಲ್ಲ. ಈಗ ಹಂಗೆ ನೋಡೋಕೆ ಹೋದರೆ ಭಾಷಾ ನೀತಿ ಇರ್ಬೋದು ಅಥವಾ ಜಲನೀತಿಗಳಿರ್ಬೋದು. ನಾವೇನು ಇಂಟ್ರೆಸ್ಟೇಡ್ ತಗೊಂಡು ಹೋಗ್ತಾ ಇದ್ದೀವೋ ಅಥವಾ ಕಂಟ್ರಿ ತಗೊಂಡು ಹೋಗ್ತಾ ಇದ್ದೀವ, ಪಕ್ಕದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೆಕ್ಟು. ಅಲ್ಲಿಗೆ ನಾವು ಈಗ ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರದ್ದು ಏನಂತ ಅಂದರೆ, ನೀರೇ ಆಗಲಿ ರಸ್ತೆನೇ ಆಗಲಿ ಯಾರೂ ಕೂಡ ತೊಂದರೆ ಕೊಡಬಾರ್ದು ಕುಡಿಯೋದಕ್ಕೆ ಮತ್ತು ಬೇಸಾಯಕ್ಕೆ. ನಾವೇನು ಏನಲ್ಲ ವಾಟರ್ ಪಾರ್ಕ್ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದೀವ, ಕುಡಿಯೋ ನೀರು. ಹೌದು.
ರಾಮನಗರ ಏನು ಇದು ಮಾಗಡಿ ಏನು ಪಾಕಿಸ್ತಾನದಲ್ಲಿ ಇದೆಯಾ? ಅದು ನಮ್ಮ ಬೆಂಗಳೂರು ಸೌತ್ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು. ಕುಣಿಗಲ್ಲು ಮತ್ತು ತುಮಕೂರು ಜಿಲ್ಲೆ ಪಕ್ಕದಲ್ಲಿ ಇರ್ತಕ್ಕಂಥ. ಅಲ್ಲ, ನಾವು ಸತ್ರು ಪರವಾಗಿಲ್ಲ, ಪಕ್ಕದ ಬಂದ್ರೆ ಹೊಟ್ಟೆ ತುಂಬಿಸೋದು ಅಂತ. ಅಲ್ಲಲ್ಲ, ಪಕ್ಕದ ಮನೆಯದು ಅಂತಲ್ಲ. ತುಮಕೂರು ನಮ್ಮೂರೇ, ಬೆಂಗಳೂರು ಸೌತು ನಮ್ಮೂರೇ. ಈಗ ಆಗಿದ್ರೆ ನಂದು ಬೇಸಿಕಲಿ ಮಂಡ್ಯ ಈಗ ನಮ್ಮ ಬೆಂಗಳೂರಲ್ಲಿ ಇಡೀ ದೇಶದಿಂದ, ಇಡೀ ರಾಜ್ಯದಿಂದ ವರ್ಲ್ಡ್ ವೈಡು ಜನಗಳು ಇಲ್ಲಿದ್ದಾರೆ ಅಲ್ವಾ. ನಾನು ತೊರೆಕಾಡಿನಲ್ಲಿ ನಾನು ಬೆಂಗಳೂರಿಗೆ ಯಾಕೆ ನೀರು ಕೊಡಬೇಕು ಅಂತ ನಿಲ್ಲಿಸ್ಬಿಟ್ಟು ಏನಾಗ್ಬೋದು ಬೆಂಗಳೂರು ಪರಿಸ್ಥಿತಿ ಲೆಕ್ಕ ಹಾಕಿ ನೀವು. ಯಾವತ್ತೂ ಕೂಡ ಅಭಿವೃದ್ಧಿ ಅಂತ ಬಂದಾಗ ನಾವು ಪಾರದರ್ಶಕವಾಗಿರಬೇಕು. ಹಾಗಿದ್ರೆ ಇವ್ರಿಗೆ ನಾನು ಹೇಳ್ತಕ್ಕಂಥದ್ದು, ತುಮಕೂರು ಮತ್ತು ಈ ಬೆಂಗಳೂರು ಸೌತ್ ಅಂತಕ್ಕಂಥ ಈ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ, ಪಾರ್ಶಿಯಾಲಿಟಿ, ಇದನ್ನು ಮೊದಲು ಬಿಡಬೇಕು. ಪ್ರತಿಷ್ಠೆ ಅಂತಕ್ಕಂಥದ್ದು ಏನಕ್ಕೆ ಅಂದರೆ ರೈತರಿಗಾಗಷ್ಟೇ ಪ್ರತಿಷ್ಠೆ, ನಮ್ಮ ಸ್ವಾರ್ಥಕ್ಕಲ್ಲ ಅದು. ಡಿ ಕೆ ಸಾಹೇಬ್ರ ಪ್ರತಿಷ್ಠೆ ಏನು ಅಂತಂದರೆ ಡೆವಲಪ್ಮೆಂಟು, ರೈತರು. ಈಗ 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 ಈಗೇನು ನಾವು ಏಕಾಏಕಿ ಮಾಡಿರ್ತಕ್ಕಂಥದ್ದಲ್ಲ ಅದು. ಸರ್ಕಾರ ಬಂದಾಗ ತಜ್ಞರುಗಳು, ಅಲ್ಲಿ ಲೋಕಲ್ ಲೀಡರ್ಸು, ಇದೇ ಹೋರಾಟ ಮಾಡ್ತಿರ್ತಕ್ಕಂಥ ಸುರೇಶ್ ಗೌಡರು ಕೂಡ ಮೀಟಿಂಗ್ ಬಂದು ಅಟೆಂಡ್ ಮಾಡಿದ್ದಾರೆ. ಕರೆಕ್ಟ್. ಅವಾಗ ಏನಾಗಿತ್ತು ಇವ್ರಿಗೆ? ಎಲ್ಲ ರಿಪೋರ್ಟ್ ಮಾಡಿ, ಅದನ್ನು ಗೆಜೆಟಲ್ಲಿ ಪಾಸ್ ಮಾಡಿ, ನೋಟಿಫಿಕೇಶನ್ ಮಾಡಿ, ಅಮೌಂಟ್ ರಿಲೀಸ್ ಮಾಡಿ, ಬಂದಾಗ ಇದೆಯಲ್ಲ, ಇದ್ರಲ್ಲಿ ಗೊತ್ತಾಗುತ್ತೆ ಜನಗಳನ್ನ ಎತ್ತು ಕಟ್ತಾ ಇರೋರು ಯಾರು, ಇದ್ರಲ್ಲಿ ರಾಜಕೀಯ ಮಾಡ್ತಿರೋರು ಯಾರು ಅಂತ ಜನಗಳು ಅರ್ಥ ಮಾಡ್ಕೋಬೇಕು. ನಿಜ ನಿಜ. ಹಾಗಾಗಿ ಇವರು ವಿರೋಧ ಮಾಡಂಗಿದ್ದಿದ್ರೆ ಇವರು ಫಸ್ಟ್ ಮೀಟಿಂಗ್ ಹೋದಾಗೆ ವಿರೋಧ ಮಾಡಬೇಕಾಗಿತ್ತು. ಇವ್ರು ಸೈನ್ ಹಾಕಿಲ್ವಾ ಕಮಿಟಿಲಿ? ಹಾಗಾಗಿ ನೋಡಿ, ಇದೆಲ್ಲ ರಾಜಕೀಯ ಗಿಮಿಕ್ ಅಷ್ಟೇ ಇದು. ಎಸ್ ಚಂದ್ರಶೇಖರ್ ಸರ್, ಅಲ್ಲ ಅವಾಗ ಸುಮಾರು 10 ಸಭೆ ಆಗಿರಬೇಕು ಅಂತ ನಾನು ಕೇಳ್ಪಟ್ಟೆ ಮಾಹಿತಿನ. ಮತ್ತು ಅಲ್ಲಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಆಗ ನಿಮ್ಮ ಸುರೇಶ್ ಗೌಡರು ತಲೆ ಅಲ್ಲಾಡಿಸಿದ್ರು, ಕೃಷ್ಣಪ್ಪನವ್ರು ಕೂಡ ಇದ್ದರು, ಜ್ಯೋತಿ ಗಣೇಶ್ ಅವರು ಎಲ್ಲರೂ ಓಕೆ ಅಂತ ಹೇಳಿದರು. ಈಗ ನೋಡಿದ್ರೆ ಜನರನ್ನ, ಮಠಾಧೀಶರನ್ನ ರೈತರು ಕರ್ಕೊಂಡು ಹೋಗಿ ಗಲಾಟೆ ಎಬ್ಬಿಸ್ತಿದ್ದೀರಿ ಅಂತೇಳಿ, ದೊಂಬೆ ಎಬ್ಬಿಸ್ತಿದ್ದೀರಿ, ಅಲ್ಲಿ ಕಲ್ಲನ್ನು ಹೊಡಿಸ್ತಿದ್ದೀರಿ ಅನ್ನುವಂಥ ಆರೋಪ ಈಗ ನಿಮ್ಮ ಪಕ್ಷದ ನಾಯಕರ ಮೇಲೆ. ನೋಡಿ, ರೈತರ ಬಾಳಿನ ವಿಚಾರ ಬಂದಾಗ ಯಾರು ಅವರ ಸಮಾಧಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಯಾರೂ ಹೋಗಬಾರ್ದು ರೀ. ನೋಡಿ, ಟೆಕ್ನಿಕಲ್ ಆಗಿ ಮಾತಾಡೋಣ. ಇವತ್ತು ಇದು ರಾಜಕಾರಣ ಮಾತಾಡೋಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಮಾತಾಡೋಣ. ಸಾಧ್ಯನಾ? ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂದರೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ಇದು ಮರಣಶಾಸನ ಆಗುತ್ತೆ ತುಮಕೂರು ಭಾಗದ ರೈತರಿಗೆ ಅಂತ ಹೇಳಿದ್ರೆ, ಒಂದು ಕಾವೇರಿ ಜಲ ವಿವಾದದ ಅಂತಿಮ ತೀರ್ಪು ಬಂತಲ್ಲ, ಅಂತಿಮ ತೀರ್ಪು ಹೇಮಾವತಿಗೆ ನೀರಾವರಿ ಹಂಚಿಕೆ ಮಾಡ್ತು. ಓಕೆ, ಅದು ಫೈನಲ್. ಅದನ್ನು ನಾವು ಚಾಲೆಂಜ್ ಮಾಡಲಿಕ್ಕೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಅದು ಫೈನಲ್ ಆರ್ಡರ್ ಆಗಿದೆ, ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಅದು ಹಂಚಿಕೆ ಮಾಡಿದ್ದು ಹೇಮಾವತಿ ಯೋಜನೆಗೆ 43.67 TMC. ಅದರಲ್ಲಿ ಏನು ಹೇಮಾವತಿ ಯೋಜನಾ ವಲಯ ಗುರೂರಿಗೆ ಏನಿತ್ತು, ಅದಕ್ಕೆ 18.853 TMC ಕೊಟ್ಟರು. ಅದರಲ್ಲಿ 3 ಜಿಲ್ಲೆಗಳು ಬರುತ್ತೆ, ಯಾವುದು ಹಾಸನ, ಮಂಡ್ಯ ಮತ್ತು ಮೈಸೂರು. ಇನ್ನೊಂದು ಹೇಮಾವತಿ ನಾಲಾ ವಲಯ ತುಮಕೂರಿಗೆ 24.817 TMCಯನ್ನು ಕೊಟ್ಟರು. ಇದು ಕಾವೇರಿ ಜಲಮಂಡಲಿಯಲ್ಲಿ ಅಂತಿಮ ನ್ಯಾಯದಿಂದ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ, ಇಡೀ ತುಮಕೂರು ಜಿಲ್ಲೆಗೆ ಏನು ಸುಮಾರು 3,17,000 ಎಕರೆ ಏನು ಇದರ ಮೇಲೆ ಹೇಮಾವತಿ ಮೇಲೆ ಇದಾಗಿದೆ. ಇದಕ್ಕೆ ಹೇಮಾವತಿ ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ ತುಮಕೂರು ಜಿಲ್ಲೆಯಲ್ಲಿ. ಜಲಮೂಲಗಳು. ಮಂಡ್ಯ ಜಿಲ್ಲೆನಲ್ಲಿ ಏನಾಗುತ್ತೆ, ನಾನು ಉದಾಹರಣೆಗೆ ಹೇಳ್ಕೊಂಡ್ರೆ, ಮಂಡ್ಯ ಜಿಲ್ಲೆನಲ್ಲಿ 7 ತಾಲೂಕಲ್ಲಿ 5 ತಾಲೂಕಿಗೆ KRS ವಲಯ ಬಂದ್ಬಿಡುತ್ತೆ. ಕೇವಲ 2 ತಾಲೂಕು ಮಾತ್ರ ಹೇಮಾವತಿ ವಲಯಕ್ಕೆ ಬರ್ತದೆ, ಒಂದು ನಾಗಮಂಗಲ ಮತ್ತಿನ್ನೊಂದು KR-ಪೇಟೆ ತಾಲೂಕು. ಹಾಗೇನೇ ಈ ಮೈಸೂರಿಗಂತೂ ಬಿಡಿ, ಮೈಸೂರಲ್ಲಿ ಕೇವಲ 5,660 ಎಕರೆ ಮಾತ್ರ ಇದಕ್ಕೆ ಬರ್ತಕ್ಕಂಥದ್ದು, ಅದಕ್ಕೆ ಕಾವೇರಿ ಇದೆ. ಹೀಗಾಗಿ ಆದರೆ ಇಡೀ ಇದ್ರ ಮೇಲೆಗಡೆನೇ ಜೀವನಾಡಿ, ರೈತರು, ಜಾನುವಾರುಗಳು, ಕುಡಿಯೋ ನೀರು ಎಲ್ಲವೂ ಬದುಕಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ. ಇದ್ರ ಮೇಲೆ ಹಾಗಾಗಿನೇ 24 TMCಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ನೋಡಿ, ಈ ಗೊರೂರು ಡ್ಯಾಮ್ ಏನಾಗಿದೆ, ಈ ಗೊರೂರು ಡ್ಯಾಮ್ನ ಟೋಟಲ್ ಹ್ಯಾಂಡ್ಲಿಂಗ್ ಕೆಪಾಸಿಟಿನೇ 37 TMC. ಏನು ಈ 24 TMC ತುಮಕೂರಿಗೆ ಅಂತೇಳಿ ಆನ್ ದ ಪೇಪರ್ ಕೊಟ್ಟಿದ್ದಾರಲ್ಲ, ಹಿಸ್ಟ್ರಿನಲ್ಲೇ ಬಂದಿಲ್ಲ ಸರ್, ಹಿಸ್ಟ್ರಿನಲ್ಲೇ ಬಂದಿಲ್ಲ. ಇಲ್ಲಿವರೆಗೂ 30 ವರ್ಷಗಳಲ್ಲಿ ಒಂದೇ ಸರಿ 18 TMC ಬಂದಿದ್ದು ಬಿಟ್ಟರೆ ಅದೇ ಮ್ಯಾಕ್ಸಿಮಮ್. ಇನ್ನು ಬಂದಿದ್ದೆಲ್ಲ 8, 11, 13, 15 ಅಂದರೆ 13 TMC ಅವರೇ ತಗೊಂಡು ಅರ್ಧಕ್ಕರ್ಧ ನೀರೇ ಬರೋದು. ಅಲ್ಲ ಸರ್, ಈಗ ಸ್ವಾರ್ಥ ಇದರಲ್ಲಿ ಸಿದ್ದರಾಮಯ್ಯ ಹೇಳಿದ್ರು, ಈಗ ಬೆಂಗಳೂರಿಗೆ ಮಂಡ್ಯ ಜನರು ವಿರೋಧ ಮಾಡಬಹುದಾಗಿತ್ತಲ್ವಾ? ಬೆಳಗಾವಿ ಸರ್, ಅಲ್ಲಿ 3-4 ಇನ್ನೂ ವ್ಯಾಜ್ಯಗಳಿದಾವೆ ಜಿಲ್ಲೆಗಳ ಮಧ್ಯದ್ದು. ಬೆಳಗಾವಿ, ಘಟಪ್ರಭಾಲಿ, ಧಾರವಾಡ ಕೊಡ್ತಾ ಇದ್ದಾರೆ. ಅವರು ರಸ್ತೆ ತಡೆ ಮಾಡಬಹುದಾಗಿತ್ತು, ಕಲ್ಲು ಹೊಡಿಬಹುದಾಗಿತ್ತು. ಟೆಕ್ನಿಕಲ್ ಆಗಿ ಮಾತಾಡಿ, ಪೂರ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ರಾಜಕಾರಣ ಮಾತಾಡಿ. ನೀವು ರಾಜಕೀಯದಲ್ಲ ಇದೆಲ್ಲ ನೋಡಿ. ಏನಂದ್ರೆ ತುಮಕೂರು ಜಿಲ್ಲೆಗೆ ಬರಬೇಕಾಗಿರೋ ನೀರಲ್ಲೇ ಅರ್ಧಕ್ಕರ್ಧ ಬರ್ತಾ ಇಲ್ಲ. ಮತ್ತೆ ಏನು ಕುಣಿಗಲ್ ವಿಚಾರ ಹೇಳ್ತಿದ್ರೆ, ಕುಣಿಗಲ್ಲು ತುಮಕೂರಿನ ಭಾಗವೇ.
ಅದಕ್ಕೆ 3 TMC ಸುಮಾರು 2.5 TMC ಕುಣಿಗಲ್ಗೂ ಆಗಿದೆ. ಸಮಸ್ಯೆ ಏನಾಗ್ತಿತ್ತು ಅಂತೇಳಿ ಅದು ಟೈರ್ 10 ಒಳಗಡೆಗೆ ಬರ್ತಿದ್ರಿಂದ ಕಡೆ ಭಾಗದಲ್ಲಿ ಇದ್ರಿಂದ ಅಲ್ಲಿಗೆ ನೀರು ಕಡಿಮೆ ಆಗ್ತಾ ಇತ್ತು, ನೀರು ತಲುಪ್ತಾ ಇರ್ಲಿಲ್ಲ ಅಲ್ಲಿಗೆ. ಯಾಕಂದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ, ಕಡೆಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ನೀರು ಯಾವಾಗಲೂ ಕಡಿಮೆ ಆಗೋದು. ಅದನ್ನ ತಪ್ಪಿಸೋದಕ್ಕೆ ಮೊದಲಿಗೆ ಇದು ಏನು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತೇಳಿ 2019 ಬಂದಿದ್ದು ಕೇವಲ ಕುಣಿಗಲ್ಗೆ ನೀರು ಕೊಡೋ ವಿಚಾರದಲ್ಲಿ ಯಾರಿಗೂ ಅಭ್ಯಂತರ ಇಲ್ಲ. ಯಾಕೆಂತೇಳಿದ್ರೆ ಬರ್ತಿರೋದು ನಮ್ಮ ಜೊತೆಲಿ ಇರ್ತಕ್ಕಂಥ ಆಗ್ತದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇಲ್ಲೇಗಷ್ಟು ಕಡಿಮೆ ಇರಬೇಕಾದ್ರೆ ಇದ್ರೊಳಗಡೆಗೆ ಮತ್ತೆ ಎಕ್ಸ್ಟ್ರಾ ನೀವು 3 TMC ಎತ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲೇ ಅರ್ಧಕ್ಕರ್ಧ ಬರ್ತಾ ಇಲ್ಲ. ನೋಡಿ ಈಗ ಮೊನ್ನೆ 29ನೇ ತಾರೀಕು ಮೇ 29ನೇ ಅಲ್ಲ, ತಾರೀಕು ಜನರ ದಿಕ್ಕು ತಪ್ಪಿಸ್ತಾ ಇದೀರಿ ಸರ್ ನೀವು. 10 seconds sir. ಅಲ್ಲ ಸರ್, ಈಗ ನಾನೆಲ್ಲ ಫ್ಯಾಕ್ಟ್ ಇಡ್ತಾ ಇದ್ದೀನಿ, ಇದು ಯಾವ ತಪ್ಪು ನೋಡಿ. 24 TMC ತುಮಕೂರು ಕೊಡಬೇಕು ಅಂತಿದೆ ಸರ್ ವಾರ್ಷಿಕವಾಗಿ ಅಲ್ವಾ? 24 TMC ಹೌದು. ಕುಣಿಗಲ್ 3 ಕೊಡ್ಬೇಕಂತಿದೆ. ಹೌದು. ನೀವು ಹೇಳ್ತಾ ಇರಿ, ಕರೆಕ್ಟ್ ಒಪ್ಕೋತೀವಿ ಸರ್. ಕುಣಿಗಲ್ 3 ಹೋಗ್ತಾ ಇಲ್ಲ, ಇನ್ನೂ ಒಂದು ತುಮಕೂರ್ಗೂ ಬರ್ತಿಲ್ಲ. ಹೌದು. ಅದನ್ನೇ ಹೇಳ್ತಿರೋದು. ಅಲ್ಲ, ಅಲ್ಲೇ ಮಾಗಡಿದು ನೀವು ಮಾಗಡಿ ತೆಗಿತಾ ಇದ್ರಿ, ಮಾಗಡಿ ಹೋಗ್ಬಿಡುತ್ತೆ, ರಾಮನಗರಕ್ಕೆ ಹೋಗ್ಬಿಡುತ್ತೆ ಸರ್. ಅದನ್ನೇ ಇಲ್ಲೇ ನೀರಿಲ್ಲ, ಅಡಿಷನಲ್ ಆಗಿ ಅದ್ರೊಳಗಡೆಗೆ ಚಾನಲ್ ಹೊಡ್ಕೊಂಡು 3 TMC ಎತ್ಕೊಂಡು ಹೋಗ್ತಿಲ್ಲ. ಎಲ್ಲಿದೆ ನೀರು? ಏನು 11 ತಾಲೂಕಿದೆ ತುಮಕೂರಲ್ಲಿ, ಪಾವಗಡ ಬಿಟ್ಟು 10 ತಾಲೂಕಿಗೆ ಕುಡಿಯೋ ನೀರಿಗೆ. ನೋಡಿ ಮೊನ್ನೆ ನೋಟಿಫಿಕೇಶನ್ ಬಂತು ಮೇ 29ನೇ ತಾರೀಕು ತುಮಕೂರು ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಹಾಕಿದ್ರೆ ಏನಂದ್ರೆ ಹೇಮಾವತಿ ನೀರು ಬರ್ತದೆ ಈ ಸರಿ ಬರೀ ಕೇವಲ ಜಾನುವಾರುಗಳಿಗೆ ಮತ್ತೆ ಜನಕ್ಕೆ ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡ್ತಿದೀವಿ, ಹಾಗಾಗಿ 1.92 TMC ಬಿಡ್ತಾ ಇದೀವಿ, ಕೃಷಿ ಚಟುವಟಿಕೆಗೆ ನೀವು ಉಪಯೋಗಿಸಲೇಬಾರದು. ಇದು ಪ್ರತಿ ವರ್ಷ ಹೇಳ್ತಾರೆ. ಅಂದ್ರೆ ಹೇಮಾವತಿ ಬರ್ತಿರ್ತಕ್ಕಂಥ ಜೈತು ಬದುಕೋಕೆ ಆಗಲ್ಲ, ಕೃಷಿ ಚಟುವಟಿಕೆಗೆ ಆಗಲ್ಲ, ಜಾನುವಾರು ನೀರಿಗಾಗಲ್ಲ, ಜನಕ್ಕೆ ನೀರಿಗಾಗಲ್ಲ. ಅಂತದ್ರಲ್ಲಿ ನೀವು 3 TMC ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ, ರಾಮನಗರ ರೈತರಿಗೆ ನೀರು ಬೇಡವಾ? ಬೇಕು. ಮಾಗಡಿ ಭಾಗಕ್ಕೆ ರೈತ ಬೇಕು. ನೀವು ನೇರವಾಗಿ ಗುರು ಡ್ಯಾಮ್ ಇಂದ ತಗೊಳ್ಳಿ. ಪ್ರಾಬ್ಲಮ್ ಏನು ನಿಮ್ಗೆ? ನೀವು ಸ್ಕೈಡಕ್ ಮಾಡಕ್ ಹೋಗ್ತೀರಾ, 1000 ಕೋಟಿ ಮಾಡಿ. ಸ್ಕೈಡಕ್ ಇಂದ ಯಾವ್ದು ಒಬ್ಬ ರೈತನಿಗೆ ಅನುಕೂಲ ಆಗುತ್ತಾ? ಸ್ಕೈಡಕ್ಕಿಗೆ 1000 ಕೋಟಿ ಮಾಡ್ತೀರಾ, ಅದ್ರ ಬದಲು ಗೊರು ಡ್ಯಾಮ್ ರಾಮನಗರ ತಗೊಂಡು ಗೊರು ಡ್ಯಾಮ್ ಇಂದ ನೇರವಾಗಿ ಮಾಡ್ಕೊಳ್ಳಿ. ಇಲ್ಲ ಇನ್ನೊಂದು ಎಲ್ಲ ಎಡದಂಡ ನಾಳೆ ನಾಗಬಾಗ್ಲಕ್ಕೆ ಹೋಗಿದೆ, ಅದನ್ನ ಅಗಲೀಕರಣ ಮಾಡಿ ತಗೊಂಬನ್ನಿ. ಇಲ್ಲ ಇದನ್ನ ಅಗಲೀಕರಣ ಮಾಡಿ. ಏನು ಮಾಡಿದ್ರೆ ಗೊರು ಡ್ಯಾಮ್ ಇಂದ ಯಾರಿಗೆ ಪ್ರಾಬ್ಲಮ್ ಇದ್ರೆ ಯಾಕೆ ತಗೊಳ್ಳಲ್ಲ ನೀವು? ನಿಜ, ಖಂಡಿತ. ಇಲ್ಲೇ ಅರ್ಧಕ್ಕರ್ಧ ಹೋಗ್ತಿದೆ, ಅಲ್ಲೇ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಜಾತ್ರೆ ಸಮಾಧಿ ಮೇಲೆ ನೀವು ಇದನ್ನ ಕಟ್ಟಬೇಕು, ನಾಳೆ ಮಾಡ್ಬೇಕು. ನಿಜ ಸರ್. ಟೆಕ್ನಿಕಲ್ ಪಾಯಿಂಟ್ ಸರ್. ಒಂದು ಬ್ರೇಕ್ ಇರುತ್ತೆ.